ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಮತ್ತೆ ಒಂದು ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಅದೇನಂದ್ರೆ ಇಡೀ ಒಂದು ತನಿಖೆನೇ ತಲೆಗಳಿಗೆ ಆಗ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. SIT ತನಿಖೆ ನಡೀತಾ ಇತ್ತು ಧರ್ಮಸ್ಥಳ ಒಂದು ಪ್ರಕರಣದಲ್ಲಿ, ತಲೆಗಳಿಗಾಗಿ ಹೋಗ್ಬಿಟ್ಟಿದೆ ಎಲ್ಲ ತನಿಖೆ ಕೂಡ. ಯಾಕಂದ್ರೆ ಇಷ್ಟು ದಿನ ಒಂದು ನಂಬಿಕೆ ಇತ್ತು, SIT ತಂಡದ ಮೇಲೆ ನಂಬಿಕೆ ಇತ್ತು, ಏನೋ ಒಂದು ಸತ್ಯಾಂಶ ಹೊರಗೆ ಬರುತ್ತೆ ಅಂತ. ಆದರೆ ಇಡೀ ಒಂದು ತನಿಖೆನೇ ತಲೆಗಳಿಗೆ ಹಾಕಿದೆ. ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆ ಮತ್ತು ಸಾಮೂಹಿಕ ಕೊಲೆಗಳು ನಡೆದಿದ್ದು ಅಂತ ಏನು ಹೇಳ್ತಾ ಇದೆ. 100ಕ್ಕೂ ಹೆಚ್ಚು ಒಂದು ಶವಗಳನ್ನು ಹೂತಾಕ್ಲಿಕ್ಕೆ ಸಾಕಷ್ಟು ಮಾತುಗಳು ಕೇಳಿದ್ರು. ಆದರೆ ಈಗ ಅದರಲ್ಲಿ ಯಾವುದೇ ರೀತಿಯ ಒಂದು ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪೂರಕವಾದಂಥ ಯಾವುದೇ ಸಾಕ್ಷ್ಯ ಆಧಾರಗಳು ಸಿಗ್ತಾ ಇಲ್ಲ. ಹೀಗಾಗಿ ಷಡ್ಯಂತರ ಸೂತ್ರಧಾರರ ಹತ್ರ ಈಗ ತನಿಖೆ ಸಾಗಿತು. SIT ತನಿಖೆ ಅವ್ರ ಕಡೆ ಹೋಗ್ತಾ ಇದೆ. ಹಾಗಾದರೆ ಇಷ್ಟು ದಿನ SIT ಅಧಿಕಾರಿಗಳು ಮಾಡಿದ್ದೇನು ಅನ್ನೋಂಥ ಕ್ವಶನ್ ಮಾರ್ಕ್ ಮೂಡ್ತಾ ಇದೆ. ದಾರಿ ತಪ್ತಾ ಇದೆಯಾ SIT ತನಿಖೆ? ಗೊತ್ತಿಲ್ಲ. SIT ತನಿಖೆ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ. ಯಾಕಂದರೆ ಇಷ್ಟು ದಿನ ಅವರು ತನಿಖೆ ಮಾಡಿದ್ರು ಕೂಡ ಏನೂ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳಿದರೆ, ಹಾಗಾದರೆ ಇಷ್ಟು ದಿನ ಏನು ಮಾಡಿದ್ರು, ಏನು ಹುಡುಕಾಟ ನಡೆಸಿದ್ರು, ಅವೆಲ್ಲ ಎಲ್ಲಿಗೂ ಹೋದ್ರು? ಕೆಲವೊಂದು ಪಾಯಿಂಟ್ಗಳಲ್ಲಿ ಆಗಿ ತೋಡಿದಾಗ ಏನೋ ಸಿಕ್ಕಿತ್ತು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಅದೆಲ್ಲ ಎಲ್ಲಿಗೋಯ್ತು? ಅವೆಲ್ಲ ಸಾಕ್ಷಿ ಅಲ್ವಾ? ಅದೆಲ್ಲ ಸುಮ್ಮನೆ ಹೇಳಿದ್ದ? ಧರ್ಮಸ್ಥಳ ಪ್ರಕರಣದಲ್ಲಿ ಆದಂತಹ ಒಂದು ಕೊಲೆಗಳು, ಅತ್ಯಾಚಾರಗಳು, ಏನು ಆರೋಪಗಳು ಕೇಳಿ ಬಂದಿದ್ವು ಆ ಸುತ್ತಮುತ್ತಲಿನ ಭಾಗದಲ್ಲಿ 100ಕ್ಕೂ ಹೆಚ್ಚು ಈ ರೀತಿಯ ಪ್ರಕರಣಗಳು ಆಗಿವೆ. ಖುದ್ದು ಚಿನ್ನಯ್ಯ ಬಂದ್ಬಿಟ್ಟು ಹೇಳಿದ್ದ, ನಾನು ಕೂಡ ಅನೇಕ ಶವಗಳನ್ನು ಹೂತು ಹಾಕಿದ್ದೀನಿ ನನ್ನ ಕೈಯಾರೆ, ಬನ್ನಿ ಸ್ಥಳಗಳನ್ನು ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ. ಅಲ್ಲಿ ಇಲ್ಲಿ ತೋರಿಸ್ತಾ, ಇವರು ಕೂಡ ತೋರಿಸ್ದಲ್ಲೆಲ್ಲ ಅಗಿತಾ ಹೋದರು. ಆದರೆ ಎಲ್ಲೂ ಕೂಡ ಏನು ಸಿಗಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಏನೋ ಸಿಕ್ತು ಅಂತಂದರು. ಹಾಗಾದರೆ ಏನು ಸಿಕ್ತು? ಸಿಕ್ಕಿದ್ದು ಏನು? ಅದು ಎಲ್ಲಿ ಹೋಯಿತು? ಏನೂ ಸಾಕ್ಷಿಗಳು ಇಲ್ಲ ಅಂದರೆ ಇಷ್ಟು ದಿನದಿಂದ ಏನು ಮಾಡ್ತಾ ಇದ್ದೀರಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಆರೋಪಕ್ಕೆ ಪೂರಕವಾದಂತಹ ಯಾವುದೇ ಸಾಕ್ಷ್ಯಾಧಾರಗಳು ನಮಗೆ ಇಲ್ಲಿಯವರೆಗೂ ಕೂಡ ದೊರೆತಿಲ್ಲ. ಹೀಗಾಗಿ ನಾವು ಈ ಒಂದು ಧರ್ಮಸ್ಥಳ ಪ್ರದೇಶದ ಮೇಲೆ ಅಲ್ಲಿರುವಂಥ ಒಂದು ಪ್ರಭಾವಿ ವ್ಯಕ್ತಿಗಳ ಮೇಲೆ ಷಡ್ಯಂತ್ರ ಮಾಡಬೇಕಂತಾನೆ ಈ ಒಂದು ಆರೋಪಗಳನ್ನು ಮಾಡಿದ್ದಾರೆ. ನಾವು ಯಾರು ಅದನ್ನು ಮಾಡಿದ್ದಾರೆ ಅದರ ಬಗ್ಗೆ ಈಗ ತನಿಖೆಯನ್ನು ಮಾಡ್ತೀವಿ ಅನ್ನೋಂಥ ರೀತಿಯಲ್ಲಿ ಷಡ್ಯಂತ್ರ ಯಾರು ರೂಪಿಸಿದ್ರಲ್ಲ ಅವರ ಕಡೆಗೆ ಈಗ SIT ಒಂದು ತನಿಖೆ ತಿರುಗುತ್ತಾ ಇದೆ. ಏನೇ ಅಲ್ಲಿ ಆದಂತಹ ಒಂದು ಪ್ರಕರಣಗಳ ಬಗ್ಗೆ ಇವರು ತನಿಖೆ ಮಾಡ್ತಾ ಇದ್ರು. ಇಷ್ಟು ದಿನ ಯಾರ್ಯಾರೋ ಬಂದು ಏನೇನೋ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಆಯಾಮದಲ್ಲಿ ಹೋಗಿ ಇವರು ತನಿಖೆಯನ್ನು ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಜನರನ್ನು ಇವರು ಷಡ್ಯಂತ್ರ ಮಾಡಿದ್ದಾರೆ, ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕಚೇರಿಗೆ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡಿದರು. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಖುದ್ದಾಗಿ ಚಿನ್ನಯ್ಯ ಬಂದು ಹೇಳಿಕೆ ಕೊಟ್ಟರೂ ಕೂಡ ಇನ್ನೂ ಕೂಡ ನಮಗೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ SIT ಟೀಮ್ ಹೇಳ್ತಾ ಇದೆ. ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟು ದಿನ ಏನಾಯಿತು? ಆದಂಥ ಒಂದು ಬೆಳವಣಿಗೆಗಳು ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ, ಮುಗಿದಿದೆ, ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಹಾಗಾದರೆ ಏನೂ ಸಿಕ್ಕಿಲ್ಲ ಅಂತ ಈಗ ಹೇಳ್ತಾ ಇದೆ ಅಂತಂದರೆ SIT ತಂಡ ಯಾಕೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಏನಾದರೂ ಹಾದಿ ತಪ್ತಾ ಇದೆಯಾ ತನಿಖೆಯ ಹಾದಿ? ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಏನಾದರೂ ಇದ್ರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾ ಇದ್ದಾರಾ? ಇಲ್ಲ. ಸರ್ಕಾರ ಏನಾದರೂ ಅನ್ನುವಂಥ ಒಂದು ಪ್ರಶ್ನೆ. ಸರ್ಕಾರ ಮೊದಲೇ ಹೇಳಿದರು, ಯಾರು ಪರಮೇಶ್ವರ್ ಅವರು, ನೋಡಿ SIT ತನಿಖೆ ಏನಿದೆ ಅದು ತನ್ನ ಪಾಡಿಗೆ ತಾನು ಮಾಡುತ್ತೆ, ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ನಾವು ಮಾಡೋಕ್ಕೆ ಹೋಗಲ್ಲ, ಅವರಿಗೆಲ್ಲ ಅಧಿಕಾರ ಕೊಟ್ಟಿದ್ವಿ, ಅವರೆಲ್ಲ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಗೆ ಬರುತ್ತೆ, ಕಾದು ನೋಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಆದರೆ ಈಗ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಸರಿಯಾದ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ, ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಅಲ್ಲಿ ಏನು ಆರೋಪಗಳನ್ನು ಮಾಡಿದರು, 100 ಶವಗಳನ್ನು ಹೂತು ಹಾಕಲಾಗಿದೆ, ಪ್ರಕರಣಗಳು ನಡೆದಿದೆ ಅಂತ ಏನು ಹೇಳ್ತಾ ಇದ್ರು. ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಇಷ್ಟು ದಿನ ತನಿಖೆ ಮಾಡಿದ್ದೀವಿ, ಆದರೆ ನಮಗೆ ಕಂಡಂತೆ ಯಾವುದೇ ರೀತಿಯಾದಂತಹ ಒಂದು ಸರಿಯಾದ ಸಾಕ್ಷ್ಯಾಧಾರಗಳು ನಮಗೆ ಸಿಕ್ಕಿಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಿ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅನುಮಾನ ಹುಟ್ಕೊಂಡಿದೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.